ನಮಸ್ತೆ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ವಿಎಒ ಎಕ್ಸಾಮ್ಗೆ ಪೂರಕವಾದಂತಹ ಒಂದು ವಿಶೇಷವಾದಂತಹ ಟಾಪಿಕ್ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. 2 ದಿನಗಳ ಹಿಂದೆ ಬಜೆಟ್ ಅನ್ನ ಏನು ಅಂತ ಹೇಳಿದ್ರೆ ಮಂಡಿಸಲಾಯಿತು, ಕೇಂದ್ರ ಬಜೆಟ್ ಅನ್ನ ಮಂಡಿಸಲಾಯಿತು. ಈ ಒಂದು ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತ ಮುಖ್ಯ ಅಂಶಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಮೊದಲ ಭಾಗದಲ್ಲಿ ಮುಖ್ಯ ಅಂಶಗಳನ್ನ ತಿಳಿಸೋದ್ರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾನು ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನ ನಾನು ನೀಡಿದ್ದೀನಿ. ಅಂದ್ರೆ ಹಿಂದಿನ ಒಂದು ಬಜೆಟ್ ಹಾಗೂ ಈ ಬಜೆಟ್ಗೆ ಸಂಬಂಧಿಸಿದಂತೆ ಮತ್ತು ಈ ಬಜೆಟ್ನ ಒಂದು ವಿಶೇಷತೆ ಅಂದ್ರೆ ಇದನ್ನ ಮಂಡಿಸುತ್ತಿರುವಂತವರು ನಮ್ಮ ಕೇಂದ್ರ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು. ಸೊ ಇವರು 7ನೇ ಬಾರಿಗೆ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಇದರ ವಿಶೇಷ ಅಂದ್ರೆ ಇವರು ಈಗಾಗಲೇ 6 ಬಾರಿ ಪೂರ್ಣಾವಧಿ ಹಾಗೂ 1 ಬಾರಿ ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇಂದಿರಾ ಗಾಂಧಿಯವರ ನಂತರದಲ್ಲಿ ಎರಡನೆಯ ಬಾರಿಗೆ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತಹ ಮಹಿಳೆ ಎನ್ನುವಂತಹ ಒಂದು ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಹಾಗೂ ಈ ಬಜೆಟ್ಗೆ ಸಂಬಂಧಿಸಿದಂತಹ ಒಂದು ಕ್ವೆಶ್ಚನ್ ಗಳನ್ನು ಸಹ ನಾನು ಈ ಒಂದು ವಿಡಿಯೋದ ಮುಂದಿನ ಭಾಗದಲ್ಲ, ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಅದನ್ನು ಸಹ ತಿಳಿಸಿದ್ದೀನಿ. ಕ್ವೆಶ್ಚನ್ ಆನ್ಸರ್ ಇದು ವಿಎಒ ಎಕ್ಸಾಮ್ಗೆ ಪೂರಕವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಹಾಗೆ ವಿಡಿಯೋವನ್ನ ಜಾಸ್ತಿ ಲ್ಯಾಗ್ ಮಾಡದೆ ವಿಷಯಕ್ಕೆ ಬಂದ್ಬಿಡೋಣ. ಇಲ್ಲಿ ಯಾವ ಕ್ಷೇತ್ರಕ್ಕೆ ಏನೇನು ಅನುಕೂಲ ಆಗಿದೆ ಈ ಬಜೆಟ್ ಇಂದ ಅನ್ನುವಂಥ ಮುಖ್ಯಾಂಶಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದಂತಹ ಅಂಶಗಳನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯನ್ನ ಮುಂದಿನ 5 ವರ್ಷದವರೆಗೆ ಅಂದ್ರೆ 5 ವರ್ಷದವರೆಗೆ ಇದನ್ನ ವಿಸ್ತರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಕುರಿತಾದಂತಹ ಕೆಲವು ಕ್ವೆಶ್ಚನ್ ಗಳನ್ನ ನಾನು ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ತಿಳಿಸಿದ್ದೀನಿ. ಇದು ನಿಮಗೆ ತುಂಬಾ ಉಪಯುಕ್ತ ಆಗತ್ತೆ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಉದ್ಯೋಗ ಎಂಎಸ್ಎಂಇ ಹಾಗೂ ಮಧ್ಯಮ ವರ್ಗದವರನ್ನ ಗುರಿಯಾಗಿಸಿ ಹಲವು ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಎಸ್ಎಂಇ ಅಂತ ಹೇಳಿದ್ರೆ, ಎಂ ಅಂತ ಹೇಳಿದ್ರೆ ಮೈಕ್ರೋ, ಎಸ್ ಅಂತ ಹೇಳಿದ್ರೆ ಸ್ಮಾಲ್ ಅಂಡ್ ಎಂ ಅಂತ ಹೇಳಿದ್ರೆ ಮೀಡಿಯಂ, ಎಸ್ ಅಂತ ಇ ಅಂತ ಹೇಳಿದ್ರೆ ಎಂಟರ್ಪ್ರೈಸಸ್ ಅಂತ ಹೇಳ್ಕೊಂಡು ಅಂದ್ರೆ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮಕ್ಕೆ ಇಲ್ಲಿ ಹೆಚ್ಚು ಅನುಕೂಲ ಆಗತ್ತೆ ಈ ಬಜೆಟ್ ಇಂದ. ಬಡವರು, ಮಹಿಳೆಯರು, ರೈತರು ಹಾಗೂ ಯುವಕರತ್ತ ಸರ್ಕಾರದ ಚಿತ್ತ. ಇಲ್ಲಿ ಬಡವರು, ಮಹಿಳೆಯರು, ರೈತರು ಹಾಗೂ ಬಡವರ ಮೇಲೆ ಈ ಒಂದು ಯೋಜನೆಯ ಒಂದು ಚಿತ್ತ ಇದೆ. ಅಂದ್ರೆ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ, ಅಲ್ಲಿ ಹಲವಾರು ಯೋಜನೆಗಳನ್ನ ತರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸರ್ಕಾರ ಗಮನವನ್ನ ಈ ಒಂದು ಬಜೆಟ್ ಮೂಲಕ ಹರಿಸಿದೆ. ನೆಕ್ಸ್ಟ್, ವಿಕಸಿತ ಭಾರತದ ಆಶ್ರಯದೊಂದಿಗೆ ಹಲವಾರು ಆರ್ಥಿಕ ಸುಧಾರಣಾ ಕ್ರಮ. ವಿಕಸಿತ ಭಾರತ ಎನ್ನುವಂತಹ ಒಂದು ಕಲ್ಪನೆಯನ್ನ ಇಟ್ಕೊಂಡು ಈ ಒಂದು ಅದಕ್ಕೋಸ್ಕರ ಆರ್ಥಿಕ ಸುಧಾರಣೆ ಕ್ರಮಗಳನ್ನ ತರುವಂತಹ ಒಂದು ನಿಟ್ಟಿನಲ್ಲಿ ಈ ಬಜೆಟ್ ಅನ್ನ ಮಂಡಿಸಲಾಗಿದೆ. ಶಿಕ್ಷಣ, ಉದ್ಯೋಗ, ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದಂತೆ 1.48 ಲಕ್ಷ ಕೋಟಿಯನ್ನ ಮೀಸಲು ಇಟ್ಟಿದೆ. ಕೇಂದ್ರ ಬಜೆಟ್ ನಲ್ಲಿ 9 ಅಂಶಗಳಿಗೆ ಆದ್ಯತೆ. ಇಲ್ಲಿ 9 ಅಂಶಗಳಿಗೆ ಆದ್ಯತೆಯನ್ನು ನೀಡಿದೆ. ನಾನು ನಿಮ್ಗೆ ಈಗಾಗಲೇ ತಿಳಿಸಿದಂತ 9 ಅಂಶಗಳನ್ನ ವಿಡಿಯೋದ ಕೊನೆಯ ಭಾಗದಲ್ಲಿ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೀಡಿದೀನಲ್ಲ, ಆ ಒಂದು ಇದ್ರಲ್ಲೇ ನಾನು ಈ ಒಂದು 9 ಅಂಶಗಳನ್ನು ಸಹ ತಿಳಿಸಿದ್ದೀನಿ, ಅದು ಯಾವ್ದು ಅಂತ ಹೇಳ್ಕೊಂಡು. ನೆಕ್ಸ್ಟ್, ಕೃಷಿ ನೋಡಿ, ಕೃಷಿ, ಉದ್ಯೋಗ, ಸಾಮಾಜಿಕ ನ್ಯಾಯ, ಸೇವೆ, ನಗರ ಅಭಿವೃದ್ಧಿ, ಇಂಧನ ಹಾಗೂ ಸಂಶೋಧನೆಗೆ ಆದ್ಯತೆಯನ್ನ ನೀಡಿದೆ. ಯಾವ ಕ್ಷೇತ್ರಕ್ಕೆ ಹೆಚ್ಚಿನದಾದಂತಹ ಒಂದು ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಇಲ್ಲಿ ಉದ್ಯೋಗಕ್ಕೆ ಬಂದ್ರೆ ನಾವು ಉದ್ಯೋಗ ಸೃಷ್ಟಿಗೆ 3 ಕೌಶಲ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ನೆಕ್ಸ್ಟ್,
ಅದಾದ ನಂತರದಲ್ಲಿ ಮುದ್ರಾ ಯೋಜನೆ ಸಾಲವನ್ನ 10 ಲಕ್ಷ ರೂಪಾಯಿನಿಂದ 20 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ. ಮುದ್ರಾ ಯೋಜನೆ ಏಪ್ರಿಲ್ 8, 2015ರಲ್ಲಿ ಜಾರಿಗೆ ಬಂದಿತ್ತು. ಆಗ ಅಂದ್ರೆ ಇದರ ಒಂದು ಎಷ್ಟು ಅಂತ ಹೇಳಿದ್ರೆ ಅಪ್ ಟು 10 ಲಕ್ಷದವರೆಗೆ ಸಾಲವನ್ನ ನೀಡ್ತಿದ್ರು. ಹಾಗಾದ್ರೆ ಈ ಒಂದು ಮುದ್ರಾ ಯೋಜನೆ ಅಡಿಯಲ್ಲಿ ಯಾರಿಗೆ ಸಾಲವನ್ನ ನೀಡ್ತಾರೆ ಅಂತ, ನಾನ್ ಕಾರ್ಪೊರೇಟ್, ಓಕೆ, ನಾನ್ ಕಾರ್ಪೊರೇಟ್ ಮತ್ತೆ ನಾನ್ ಫಾರ್ಮರ್ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಇವರಿಗೆ ಸಾಲ ಸೌಲಭ್ಯವನ್ನ ನೀಡ್ತಾರೆ. ಅಂದ್ರೆ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮದಾರರಿಗೆ ಏನು ಅಂತ ಹೇಳಿದ್ರೆ ಈ ಸಾಲ ಸೌಲಭ್ಯವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಇದರ ಒಂದು ಇದನ್ನ 10 ಲಕ್ಷದಿಂದ 20 ಲಕ್ಷದವರೆಗೆ ಏರಿಸಿದ್ದಾರೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ನೆರವನ್ನ ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಕೃಷಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ಆದ್ಯತೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ದೇಶದ 100 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸರ್ವೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನ 5 ರಾಜ್ಯಗಳಲ್ಲಿ ನೀಡಲು ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೆಕ್ಸ್ಟ್ 1.52 ಲಕ್ಷ ಕೋಟಿ ರೂಪಾಯಿ ಹಣ ಕೃಷಿ ವಲಯಕ್ಕೆ ಮೀಸಲಾಗಿಟ್ಟಿದೆ. ನೆಕ್ಸ್ಟ್ ಸಹಜ ಕೃಷಿಗೆ ಆದ್ಯತೆ ನೀಡಲು ಸರ್ಕಾರದ ಸರ್ವೆ ಕ್ರಮ, ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಳಕ್ಕೆ ಆದ್ಯತೆ, ತರಕಾರಿ ಬೆಳೆಗಳ ಉತ್ಪಾದನೆ ಸಂಗ್ರಹ ಉತ್ತೇಜನಕ್ಕಾಗಿ ರೈತರಿಗೆ ನೆರವು. ನೆಕ್ಸ್ಟ್ ಗ್ರಾಮೀಣ ಭಾಗದ ಆರ್ಥಿಕತೆ ವೃದ್ಧಿಗೆ ಆದ್ಯತೆ, ಎಣ್ಣೆ ಕಾಳುಗಳ ಉತ್ಪಾದನೆ ಶೇಖರಣೆ ಹಾಗೂ ಮಾರುಕಟ್ಟೆಗೆ ಆದ್ಯತೆಗೆ. ಶಿಕ್ಷಣಕ್ಕೆ ಯಾವ ರೀತಿಯಾದಂತಹ ಒಂದು ಕೊಡುಗೆಯನ್ನ ಈ ಒಂದು ಬಜೆಟ್ ನಲ್ಲಿ ನೀಡಲಾಗಿದೆ ಅಂತ ಹೇಳಿದ್ರೆ ದೇಶೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳಿಗೆ 10 ಲಕ್ಷ ರೂವರೆಗೆ ಸಾಲ ಸೌಲಭ್ಯವನ್ನ ನೀಡ್ತಾ ಇದೆ. ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯವನ್ನ ನೀಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಅಂಶಗಳು ಇದ್ರು, ಇದು ಮುಖ್ಯವಾದಂತಹ ಒಂದು ಅಂಶಗಳು ಆಗಿದೆ. ನೆಕ್ಸ್ಟ್ ಇನ್ನು ಬಂದ್ರೆ ನಮಗೆ ಗೊತ್ತಿರುವಂತೆ ಈಗಾಗಲೇ ಗೊತ್ತಿದೆ ಬಿಹಾರ ಮತ್ತು ಆಂಧ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಈ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಬಜೆಟ್ ನಲ್ಲಿ ನೀಡಲಾಗಿದೆ. ಹಾಗಾದ್ರೆ ಯಾವ ಒಂದು ಅಂಶಗಳು ಅಂತ ಹೇಳ್ಬಿಟ್ಟು ನೋಡೋಣ. ನಾನು ನಿಮಗೆ ಹೇಳ್ತಿರೋ ಪ್ರಕಾರ ಯಾವುದೇ ರೀತಿ ವಿಮರ್ಶೆಯನ್ನ ಮಾಡ್ತಿಲ್ಲ, ಯಾಕಂದ್ರೆ ನಮಗೆ ಇಲ್ಲಿ ಯಾವುದೇ ವಿಮರ್ಶೆ ಅಗತ್ಯ ಇಲ್ಲ. ನಮಗೆ ಪರೀಕ್ಷಾ ಹಿತದೃಷ್ಟಿಯಿಂದ ಈ ಎಲ್ಲಾ ಪಾಯಿಂಟ್ಗಳು ಸಹ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲಾ ಪಾಯಿಂಟ್ಗಳನ್ನ ಮೇಲಿಂದ ಮೇಲೆ ಆಗಾಗ ನಾವು ಮೆಲುಕು ಹಾಕ್ತಾನೆ ಇರಬೇಕು. ಅದಕ್ಕೋಸ್ಕರ ನೀವು ಏನು ಅಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು 2-3 ಸಲ ನೀವು ಕೇಳಿ. ಬಿಹಾರ ಮತ್ತು ಆಂಧ್ರ ಪ್ರದೇಶಗಳಿಗೆ ರಾಜ್ಯಗಳಿಗೆ ವಿಶೇಷ ಅನುದಾನದ ಭರವಸೆ. ಆಂಧ್ರ ಪ್ರದೇಶಕ್ಕೆ ಪುನರ್ ನಿರ್ಮಾಣ ಮನವಿಗೆ ಕೇಂದ್ರ ಹಸಿರು ನಿಶಾನೆ ತೋರಿಸಿದೆ. ಬಿಹಾರ ರಾಜ್ಯದ ಅಭಿವೃದ್ಧಿಗೂ ಸಹ ಹೊಸ ಯೋಜನೆ. ನೆಕ್ಸ್ಟ್ ಪ್ರವಾಹ ಪೀಡಿತ ಬಿಹಾರಕ್ಕೆ 11,500 ಕೋಟಿ ರೂಪಾಯಿ ಅನುದಾನ, ಬಿಹಾರವನ್ನ ಜಾಗತಿಕ ಪ್ರವಾಸೋದ್ಯಮ ಹಬ್ ಮಾಡುವ ಒಂದು ತೀರ್ಮಾನ, ನಳಂದವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡಲು ಕ್ರಮ. ನೆಕ್ಸ್ಟ್ ಬೋಧಗಯಾದಲ್ಲಿ ಮಹಾಬೋಧಿ ದೇವಸ್ಥಾನ ಕಾರಿಡಾರ್, ಬಿಹಾರ ರಾಜ್ಯದಲ್ಲಿ ದೊಡ್ಡ ರಸ್ತೆಗಳು ಮತ್ತು ಎಕ್ಸ್ಪ್ರೆಸ್ ವೇಗೆ 26,000 ಕೋಟಿ ರು ಅನುದಾನವನ್ನ ನೀಡಲಾಗಿದೆ. ಬಿಹಾರದ ವಿದ್ಯುತ್ ಯೋಜನೆಗಳಿಗೆ 21,400 ಕೋಟಿ ರೂಪಾಯಿ ಅನುದಾನ. ಅಂದ್ರೆ ಇಲ್ಲಿ ಇದಿಷ್ಟು ಇಲ್ಲ ಮುಖ್ಯವಾಗಿರುವಂತಹ ಒಂದು ಏನು ಯೋಜನೆಯ ಒಂದು ಹೈಲೈಟ್ಸ್ ಅಂತ ಹೇಳ್ಬಿಟ್ಟು ಜೊತೆ ನೆಕ್ಸ್ಟ್ ಸಾರಿಗೆ ಸಂಪರ್ಕ ಟ್ರಾನ್ಸ್ಪೋರ್ಟ್ ಇದಕ್ಕೆ ಯಾವ್ದು ರೀತಿಯಾದಂತಹ ಒಂದು ಅನುದಾನವನ್ನ ನೀಡಿದೆ ಅಂತ ಈ ಯೋಜನೆ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿ ಅಭಿವೃದ್ಧಿ ಯೋಜನೆ ನೆನ್ಪಿಟ್ಕೊಳ್ಳಿ. ಬೆಂಗಳೂರು ಹೈದರಾಬಾದ್ ಅಭಿವೃದ್ಧಿ ಯೋಜನೆ 26,000 ಕೋಟಿ ರು ವೆಚ್ಚದಲ್ಲಿ ದೇಶಾದ್ಯಂತ ರೈಲ್ವೆ ಯೋಜನೆಗಳು. ನೆಕ್ಸ್ಟ್ ಬಿಹಾರದಲ್ಲಿ ರಸ್ತೆ ಅಭಿವೃದ್ಧಿಗೆ 26,000 ಕೋಟಿ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ಸರ್ವ ಋತು ರಸ್ತೆ ಅಭಿವೃದ್ಧಿ. ಇಂಧನ ಪಿಎಂ ಸೂರ್ಯ ಘರ್ ಯೋಜನೆ ಅಡಿ ರೂಫ್ ಟಾಪ್ ಸೋಲಾರ್ ಶಕ್ತಿ ಯೋಜನೆ 300 ಯೂನಿಟ್ ವರೆಗೆ ವಿದ್ಯುತ್ ಬಳಕೆ ಅವಕಾಶ. ಮೂಲ ಸೌಕರ್ಯ ಅಭಿವೃದ್ಧಿ.
ಈ ಎರಡು ಪಾಯಿಂಟ್ಸ್ ಗಳನ್ನ ಹೇಳಿದ್ದೀನಲ್ಲ, ನಾನು ಈ ಎರಡು ಪಾಯಿಂಟ್ಸ್ ಗಳ ವಿಷಯವನ್ನ ನಾನು ವಿಡಿಯೋದ ಕೊನೆಯಲ್ಲಿ ನಾನು ಈ ಎರಡು ಪಾಯಿಂಟ್ಸ್ ಗಳ ಒಂದು ಮೇನ್ ಹೈಲೈಟ್ಸ್ ಅನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ಸ್ ಗಳನ್ನ ನಾನು ರೀಡ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಮಧ್ಯದಲ್ಲಿ ಈ ಒಂದು ಎಕ್ಸ್ಪ್ಲನೇಷನ್ ಅನ್ನ ಹೇಳಿದಾಗ ಇಂಟರಪ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋದ ಒಂದು ಕೊನೆಯಲ್ಲಿ ನಾನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಕೆಲವೊಂದು MCQ ಗಳನ್ನು ಸಹ ನಿಮ್ಗೆ ನಿಮ್ಮ ಓದಿನ ಒಂದು ಮತ್ತು ಪರೀಕ್ಷಾ ದೃಷ್ಟಿ ಅನುಕೂಲದಿಂದ ನೀಡಿದ್ದೀನಿ. ಐ ಹೋಪ್ ಅದು ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೂಲ ಸೌಕರ್ಯ ಅಭಿವೃದ್ಧಿ. ಈ ಮೂಲ ಸೌಕರ್ಯ ಅಭಿವೃದ್ಧಿ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ದೇಶಾದ್ಯಂತ 3 ಕೋಟಿ ಹೊಸ ಮನೆಗಳ ಒಂದು ನಿರ್ಮಾಣ. ನೆಕ್ಸ್ಟ್ ನಗರಾಭಿವೃದ್ಧಿಗೆ ಬಜೆಟ್ ನಲ್ಲಿ ಪ್ರಧಾನ ಆದ್ಯತೆ. ಟೌನ್ ಪ್ಲಾನಿಂಗ್ ಸ್ಕೀಮ್ ಅಡಿ ಅಭಿವೃದ್ಧಿ. ಸೊ ಇದನ್ನು ಟೌನ್ ಪ್ಲಾನಿಂಗ್ ಸ್ಕೀಮ್ ಇದರ ಒಂದು ಮುಖ್ಯಾಂಶವನ್ನ ನಾನು ವಿಡಿಯೋದ ಕೊನೆಯಲ್ಲಿ ನೀಡಿದ್ದೀನಿ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಮುಂದಿನ 5 ವರ್ಷ ಆದ್ಯತೆಯನ್ನ ನೀಡಲಾಗಿದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ದೇಶಾದ್ಯಂತ 11 ಲಕ್ಷ ಕೋಟಿ ರೂಪಾಯಿಯ ವಿನಿಯೋಗವನ್ನ ಮಾಡಿದ್ದಾರೆ. ಈ ವಿಶ್ವನಾಥ ಕಾರಿಡಾರ್ ಅಭಿವೃದ್ಧಿ ಯೋಜನೆ. ಕೇಂದ್ರ ಬಜೆಟ್ ಭಾರತ ಸರ್ಕಾರದ ವಾರ್ಷಿಕ ಹಣಕಾಸು ಲೆಕ್ಕಾಚಾರವಾಗಿದೆ. ಬಜೆಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಬುಜೆಟ್ ಎಂಬ ಪದದಿಂದ ಬಂದಿದೆ. ಇಲ್ಲಿ ಬುಜೆಟ್ ಎಂದರೆ ಬ್ಯಾಗ್ ಅಥವಾ ಚೀಲ ಎಂದರ್ಥ. ಭಾರತದಲ್ಲಿ ಎಷ್ಟು ಬಜೆಟ್ ಇದೆ? ಭಾರತದಲ್ಲಿ 3 ರೀತಿಯ ಬಜೆಟ್ ಇದೆ. 1 ಹೆಚ್ಚುವರಿ ಬಜೆಟ್, 2 ಬ್ಯಾಲೆನ್ಸ್ ಬಜೆಟ್, 3 ವಿತ್ತೀಯ ಕೊರತೆಯ ಬಜೆಟ್ ಎಂದು. ಬಜೆಟ್ ಪಟ್ಟಿ ಮಾಡುವುದು ಯಾರು? ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ಇಲಾಖೆಯ ಡಿಇಎ ಬಜೆಟ್ ವಿಭಾಗವು ಬಜೆಟ್ ಅನ್ನು ತಯಾರಿಸುತ್ತದೆ. ಡಿಇಎ ಎಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಎಂದು. ಮೊದಲ ಬಜೆಟ್ ಮಂಡಿಸಿದವರು ಯಾರು? ಭಾರತದ ಮೊದಲ ಬಜೆಟ್ ಅನ್ನು 1947ರಲ್ಲಿ RK ಷಣ್ಮುಗಂ ಚೆಟ್ಟಿ ಮಂಡಿಸಿದ್ದಾರೆ. ಭಾರತ ಉದ್ಯಮಿಯೂ ಆದ ಷಣ್ಮುಗಂ ಚೆಟ್ಟಿ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದಾರೆ. ಜುಲೈ 23, 2024 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 7ನೆಯ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. 6 ಬಾರಿ ಪೂರ್ಣಾವಧಿ ಹಾಗೂ 1 ಬಾರಿ ಮಧ್ಯಂತರ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಬಳಿಕ ಭಾರತದ ಬಜೆಟ್ ಮಂಡನೆ ಮಾಡುತ್ತಿರುವ 2ನೆಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2024 ಜುಲೈ 23ರಂದು ಬಜೆಟ್ನಲ್ಲಿ 9 ಅಂಶಗಳಿಗೆ ಆದ್ಯತೆ ನೀಡಿದೆ. ಆ 9 ಅಂಶಗಳು ಯಾವುದಂತ ಹೇಳಿದರೆ, 1 ಕೃಷಿಯಲ್ಲಿ ಉತ್ಪಾದಕತೆ, 2ನೇದು ಉತ್ಪಾದನಾ ಮತ್ತು ಸೇವಾ ವಲಯ ಅಂತ ಹೇಳ್ಬಿಟ್ಟು, 3ನೇದು ಉದ್ಯೋಗ ಸೃಷ್ಟಿ ಮತ್ತು ಕೌಶಲ ತರಬೇತಿ, 4ನೇದು ಸಾಮಾಜಿಕ ನ್ಯಾಯ, 5ನೇದು ನಗರಾಭಿವೃದ್ಧಿ, 6ನೇದು ಇಂಧನ ಭದ್ರತೆ, 7ನೇದು ಮೂಲ ಸೌಕರ್ಯ, 8ನೇದು ನವೋನ್ವೇಷಣೆ, ಸಂಶೋಧನೆ ಮತ್ತು ಅಭಿವೃದ್ಧಿ, 9ನೇದು ಹೊಸ ತಲೆಮಾರಿನ ಸುಧಾರಣೆಗಳಿಗೆ ಆದ್ಯತೆಯನ್ನ ಈ ಬಜೆಟ್ನಲ್ಲಿ ನೀಡಿದೆ. ಇದೇ 9 ಆದ್ಯತಾ ವಲಯ ಅಥವಾ 9 ಪ್ರಮುಖ ಅಂಶಗಳು ಅಂತ ಹೇಳ್ಬೋದು. PMMY ಪ್ರಧಾನಮಂತ್ರಿ ಮುದ್ರಾ ಯೋಜನೆ 2015ರಲ್ಲಿ ಪ್ರಾರಂಭಿಸಿದ್ರು. ಕಾರ್ಪೊರೇಟ್ ಅಲ್ಲದ ಸಣ್ಣ ವ್ಯಾಪಾರ ವಲಯ ಅಂದ್ರೆ NCSBS ನಾನ್ ಕಾರ್ಪೊರೇಟ್ ಸ್ಮಾಲ್ ಬಿಸಿನೆಸ್ ಸೆಕ್ಟರ್ ಉದ್ಯಮಶೀಲತೆಯ ಬೆಳವಣಿಗೆಯ ಉದ್ದೇಶವನ್ನ ಹೊಂದಿದೆ. ಹಿಂದೆ 10 ಲಕ್ಷದವರೆಗೆ ಸಾಲವನ್ನ ನೀಡ್ತಿದ್ರು. ಈ ಒಂದು ಬಜೆಟ್ ನಿಯಮದ ಅನ್ವಯ 10ರಿಂದ 20 ಲಕ್ಷದವರೆಗೆ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯವನ್ನ ಪಡೆಯಬಹುದು ಫಲಾನುಭವಿಗಳು. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮ್ಮ ಒಂದು ಸ್ಟಡೀಸ್ಗೆ ಪೂರಕವಾಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.